ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆಯೇ ಏನಾದರೂ ನೀವು ಕರೆಕ್ಷನ್ಸ್ ಇದ್ರು ಅಂತಂದರೆ, ಅಂದರೆ ತಾಯಿ ಹೆಸರು, ತಂದೆ ಹೆಸರು, ನಿಮ್ಮ ಹೆಸರಿನಲ್ಲಿ ಇರುವಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅಥವಾ ನಿಮ್ಮ ಡೇಟ್ ಆಫ್ ಬರ್ತನ್ನು ತಪ್ಪಾಗಿ ಹಾಕಿದ್ರಿ ಅಂತಂತಂದರೆ ಅದಕ್ಕೆ ಕೂಡ ಅವಕಾಶವನ್ನು ಕೊಡಲಾಗಿದೆ. ಶುಲ್ಕವನ್ನು ಪಾವತಿಸಿ 1 ವಾರದವರೆಗೆ ಟೈಮ್ ಕೊಟ್ಟಿದ್ದಾರೆ. ಇವತ್ತಿನಿಂದ 1 ವಾರದವರೆಗೆ ನಿಮಗೆ ಕರೆಕ್ಷನ್ಗೆ ಅವಕಾಶ ಇದೆ. ಮನವಿಯನ್ನು ನೀವು ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ TET ಪರೀಕ್ಷೆಯನ್ನು ಪಾಸಾದ ನಂತರ ಬರುವಂತಹ ಸರ್ಟಿಫಿಕೇಟು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಸೊ ಕರೆಕ್ಷನ್ಸ್ಗೆ ಬೇಕಾದಂಥ ಒಂದು ಲಿಂಕನ್ನು ನೀವೀಗ ನೋಡ್ತಾ ಇದ್ದೀರಾ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು sats.karnataka.government.in/TET/result/login. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ತಿದ್ದುಪಡಿಗೆ ಮನವಿಯನ್ನು ಮಾಡ್ಕೋಬಹುದು. ಅದೇ ರೀತಿಯಾಗಿ TET ಸರ್ಟಿಫಿಕೇಟನ್ನು ಕೂಡ ನೀವು ರಿಜಿಸ್ಟ್ರೇಷನ್ ನಂಬರ್ ಆನಂತರ ಡೇಟ್ ಆಫ್ ಬರ್ತನ್ನು ಹಾಕಿಕೊಂಡು ಸರ್ಟಿಫಿಕೇಟನ್ನು ಲೈಫ್ ಟೈಮ್ ವ್ಯಾಲಿಡಿಟಿ ಇರುವಂತಹ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಚಾನಲ್ನಲ್ಲಿ ಸಾಲ್ವ್ ಮಾಡಲಾಗಿದೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಕೋಬಹುದು. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.